ಜೀವನ ಜೋಕಾಲಿ ಈ ಸಾಕ್ಷ್ಯಚಿತ್ರವನ್ನು ತಮ್ಮ ಪತಿ ದಿವಂಗತ ಶ್ರೀ ಮಲ್ಲಿನಾಥ ಕೋಟೆಯವರಿಗೆ ಸಮರ್ಪಿಸಿದ್ದಾರೆ. ಇವಳು ಯಾರು ಬಲ್ಲೆಗೇನು, ಇವಳ ಹೆಸರ ಹೇಳಲೇನು. ಹೆಸರು ಚಂದುಬಾಯಿ ಕೆ ಕೋರೆ. ದಿನಾಂಕ 21 ಜುಲೈ 1966ರಲ್ಲಿ ಪ್ರಪಂಚ ಇವರನ್ನು ನಮಗೆ ಪರಿಚಯಿಸಿತು. ಇವರಿಗೂ ಹೊಸ ಪ್ರಪಂಚದ ಪರಿಚಯವಾಯಿತು. ಹೌದು, ಗಂಡು ಮೆಟ್ಟಿದ ನಾಡಿನ ದಿಟ್ಟ ಹೆಣ್ಣು ಮಗಳು ರಾಜಧಾನಿಗೆ ಬಂದು ಸಾರ್ಥಕ ಬದುಕು ಜೀವಿಸಿದ ಅಪ್ಪಟ ಕನ್ನಡತಿ ಈಕೆ. ಶ್ರೀಮತಿ ಚಂದುಬಾಯಿ ಕೆ ಕೋರೆಯವರ ನಿವೃತ್ತಿ ಸಮಾರಂಭಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅವರು ಹೇಳುವಂತೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎನ್ನುವ ಹಾಗೆ ಶಾಲಾ ಮಕ್ಕಳಿಗೆ ಸಾಮಾಜಿಕ ಮೌಲ್ಯಗಳನ್ನು ಬೋಧಿಸಿ ವಿದ್ಯಾದಾನ ಮಾಡುವ ಶಿಕ್ಷಕಿಯಾಗಿ ಶಿಕ್ಷಣ ಕ್ಷೇತ್ರಕ್ಕೆ 41 ವರ್ಷಗಳ ಸುದೀರ್ಘ ಗುಣಮಟ್ಟದ ಸೇವೆ ಸಲ್ಲಿಸಿದ ಕೀರ್ತಿ ಈ ಸ್ನೇಹಜೀವಿ ಶ್ರೀಮತಿ ಚಂದುಬಾಯಿ ಕೆ ಕೋರೆಯವರಿಗೆ ಸಲ್ಲುತ್ತದೆ. ಇವರು ಉತ್ತರ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಆಳಂದದಲ್ಲಿ ಶ್ರೀ ಕಲ್ಯಾಣಪ್ಪ ಕೋರೆ ಹಾಗೂ ಶ್ರೀಮತಿ ಮಹಾದೇವಿ ಕೋರೆಯವರ ಜ್ಯೇಷ್ಠ ಪುತ್ರಿಯಾಗಿ ಜನಿಸಿ ಧೈರ್ಯ ತುಂಬಿದವಳು. ಅಪ್ಪ ಗದರಿದಾಗ ನನ್ನ ಪರ ನಿಂತವಳು. ತನಗಿಂತ ತನ್ನವರಿಗೆ ಆಯಸ್ಸು ಕೊಡು ಎಂದು ದೇವರಲ್ಲಿ ಬೇಡಿದವಳು. ತಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನು ತಮ್ಮ ಹುಟ್ಟೂರಲ್ಲಿ ಮುಗಿಸಿದರು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು. ತಮ್ಮ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ 85 ವರ್ಷದ ಶಿವಾನಂದ ಮಸೂದೆಯವರ ನೆನಪಿನಂತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಚಂದುಬಾಯಿ ಕೋರೆ ಅವರು ಒಂದು ಸಣ್ಣ ಊರಲ್ಲಿ ಹುಟ್ಟಿ ಬೆಳೆದು ಅವರು ಮುಂದೆ 7ನೇ ತರಗತಿ ಅಭ್ಯಾಸ ಮಾಡಿದ್ದಾರೆ ಮತ್ತು ಬೆಂಗಳೂರಿಗೆ ಹೋಗಿ ಅವರು ಡಿಗ್ರಿ ಮುಂತಾದವುಗಳನ್ನು ಮುಗಿಸಿಕೊಂಡು ಅವರು ತಮ್ಮ ಸರ್ಕಾರಿ ನೌಕರಿ ಸರ್ವಿಸ್ ಮಾಡಿ ಇಂದು ರಿಟೈರ್ಮೆಂಟ್ ಆಗಿದ್ದಾರೆ. ಮುಂದಿನ ಜೀವನವನ್ನು ಸುಖವಾಗಿ ಇರಲೆಂದು ಆ ದೇವರಲ್ಲಿ ನಾನು ಪರಿಪರಿಯಾಗಿ ಬೇಡಿಕೊಳ್ಳುತ್ತೇನೆ. ಮತ್ತು ಆಳಂದ ಪ್ರೌಢಶಾಲಾ ಸಮಾಜಶಾಸ್ತ್ರದ ಗುರುಗಳಾದ ವಿಠ್ಠಲರಾವ್ ಹೇಳುವಂತೆ, ಚಂದುಬಾಯಿ ಕಲ್ಯಾಣಪ್ಪ ಕೋರೆ ಇವರು ಆಳಂದ ಪ್ರಾಪರ್. ಇವ್ರೇನದ ನನ್ನ ಕೈಗೆ ಕಲ್ತರು. ಇವ್ರ ಬಾಲ್ಯದಲ್ಲಿ ಅವಾಗ ಹ್ಯಾಂಗೆ ಇದ್ರಪ್ಪ ಅಂತಂದ್ರೆ ಎಲ್ಲರೂ ಹೊಂದ್ಕೊಂಡು, ಎಲ್ಲರೂ ಹುಡುಗಿಯರ ಸಂಘಟ ಹುಡುಗರ ಸಂಘಟ ಎಲ್ಲರೂ ಹೊಂದ್ಕೊಂಡು ಹೇಳೋದು ಕೇಳೋದು, ಶಿಕ್ಷಕರ ಸಂಘಟ ಎಲ್ಲ ಹೊಂದಾಣಿಕೆ ಆಗಿ ಅವ್ರು ಏನು ಪಾಠ ಹೇಳ್ತೀವಿ ಅದು ಪಾಠ ಕೇಳಿ ತಿಳಿಸಿ ಹೇಳ್ತಿದ್ರು. ಯಾವಾಗಲೂ ಮುಂದಾಳ್ತಾನೆ. ನಾವು ಕಲಿಸುತ್ತೆ ಆ ದಾರಿ ಅವರು ಮುಂದುವರ್ಸ್ಕೊಂಡು ಹೋಗ್ತಿರ್ತಾರೆ. ಅವರು ಒಳ್ಳೆಯರಲ್ಲ, ಸರಿಯಾಗಿ ಕಲಿಸ್ತಾರೆ ಮಕ್ಕಳಿಗೆ. ಅದು ಶಿಕ್ಷಕರದು ಕೆಲಸ ಭಾಳ ಒಳ್ಳೆ ಕೆಲಸ ಆಗಿ ಬಂದಾರೆ. ದೇವರವರು ಒಳ್ಳೇದು ಮಾಡಲಿ, ಅವರು ಮಕ್ಕಳಿಗೆ ಮಾಡಲಿ. ಶ್ರೀಮತಿ ಕೋರೆಯವರು ಹೆಚ್ಚಿನ ಶಿಕ್ಷಣವನ್ನು ಕಲಬುರಗಿಯಲ್ಲಿ ಮುಗಿಸಿದರು. ಇವರು ಉನ್ನತ ಶಿಕ್ಷಣ MA BEd ಜೊತೆಗೆ ಭಾಷಾ ಪ್ರವೀಣ ಹಿಂದಿ BA ಪದವಿಯನ್ನು ಪಡೆದರು. ನಾನು ಮನೆಯ ಮುದ್ದಿನ ಮಗಳಾಗಿ ಬೆಳೆದೆ. ನಾನು ಓದಲು ಬರೆಯಲು ಪ್ರೋತ್ಸಾಹಿಸಿದ್ದು ನನ್ನ ಸೋದರ ಮಾವ ಶ್ರೀ ರಾಮಚಂದ್ರ ಶಕಾಪುರೆಯವರು. ಅವರು ನನಗೆ ಭಾರತಿ ಕಥಾ ಪುಸ್ತಕಗಳು, ಮಹಾಪತ್ರಿವತಾ ಸ್ತ್ರೀಯರ ಕಥೆಗಳು, ಮಾತಾಮಹಾದೇವಿಯವರ ಹೆಪ್ಪಿಟ್ಟ ಹಾಲು ಕಾದಂಬರಿಗಳನ್ನು ನನಗೆ ತಂದುಕೊಟ್ಟು ಓದಲು ಪ್ರೋತ್ಸಾಹ ಕೊಡುತ್ತಿದ್ದರು. ನನ್ನ ಬಾಲ್ಯದ 1-2 ನೆನಪುಗಳನ್ನು ಇಲ್ಲಿ ಹಂಚಿಕೊಳ್ಳುವುದಾದರೆ, ಮೊದಲನೇದು
ಟೈಲರಿಂಗ್ ನೆನಪು. ನಂದು 7th ಆಯಿತು. ಮರುದಿನ ನಾನು ನಮ್ಮಪ್ಪ ಹೋಗಿ ಟೈಲರಿಂಗ್ ಅಡ್ಮಿಷನ್ ಮಾಡಿ ಬಂದ್ವಿ. ಬರುವಾಗ ಹಾಗೆ ಒಂದು ಕತ್ತರಿಯನ್ನು ಕೂಡ ತಂದುಬಿಟ್ಟೆವು. ಆ ಕತ್ತರಿ ಇನ್ನೂ ನಮ್ಮ ಮನೆಯಲ್ಲಿ ಹಾಗೆ ಇದೆ. ಅಂದೇ ನಮ್ಮ ಮಾವ ಅವರ ಸ್ನೇಹಿತರೊಡನೆ ನಮ್ಮ ಮನೆಗೆ ಬಂದರು. ನನ್ನ ಕೇಳಿದ್ರು, ಆಯ್ತಾ 7th ತೋರಿಸು, ಪಾಸ್ ಆಯ್ತಾ, ಮಾರ್ಕ್ಸ್ ಕಾರ್ಡ್ ತೋರಿಸು ಅಂದರು. ತೋರಿಸಿದೆ. ವಾವ್, ಡಿಸ್ಟಿಂಕ್ಷನ್ ಬಂದಿದೆ, ಚೆನ್ನಾಗಿ ತೆಗೆದಿದೆ ಮಾರ್ಕ್ಸು. ಅಡ್ಮಿಷನ್ ಯಾವಾಗ ಹೈಸ್ಕೂಲ್ದು? ಇಲ್ಲಪ್ಪ, ನಾ ಟೈಲರಿಂಗ್ ಅಡ್ಮಿಷನ್ ಮಾಡಿ ಬಂದ್ವಿ ಇವತ್ತೇ. ಹುಚ್ಚ, ಟೈಲರಿಂಗ್ ಅಂತ ಟೈಲರಿಂಗ್ ಮೊದಲು ಓದ್ಕೋ, ಆಮೇಲೆ ಯಾವಾಗ ಅದು ಕಲಿಬೋದು ಟೈಲರಿಂಗ್. ಆಗ ನಮ್ಮ ಕನ್ನಡ ಟೀಚರ್ RS ಪಾಟೀಲ್ ಸರ್ ಅವರು ಒಬ್ಬೊಬ್ಬರನ್ನೇ ಎದ್ದು ನಿಲ್ಲಿಸಿ, ನೀನೇನಾಗ್ತೀಯಾ, ಮುಂದೆ ನೀವೇನಾಗ್ತೀರಾ ಅಂತ ಎಲ್ಲರನ್ನು ಕೇಳ್ತಾ ಇದ್ರು. ಅವರು ಪೊಲೀಸು, ಡಾಕ್ಟ್ರು, ಇಂಜಿನಿಯರು, ಮಿಲ್ಟ್ರಿ ಏನೋ ಹೇಳ್ತಾ ಇದ್ರು. ಹಾಗೆ ನಾನು ಕೇಳಿಸ್ಕೊಂಡು ಕೂತಿದ್ದೆ. ಸಡನ್ಲಿ ನನ್ನ ಕ್ಯೂ ಬಂದಾಗ ನಾನು ಒಬ್ಬ ಆದರ್ಶ ಶಿಕ್ಷಕಿ ಆಗಬೇಕು ಅಂತ ಅಂದಿದ್ದೆ. ಓ ಗುಡ್, ಹಾಗೇ ಆಗ್ತೀಯ ನೀನು, ಗ್ಯಾರಂಟಿ ಅಂತ ನಮ್ಮ ಸರ್ ಅಂದರು. ನನಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಏನು ಹೇಳ್ಬೇಕಂತ ಮನಸ್ಸಲ್ಲಿ ಅಂದ್ಕೊಂಡೇ ಇರಲಿಲ್ಲ. ನಾನು ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂತ ಕೇಳ್ಕೊಂಡೇ ಕೂತಿದ್ದೆ. ಸಡನ್ಲಿ ಹೇಳಿದ ಆ ಟೀಚರ್ ಆಗುವ ಮಾತು ನನ್ನ ಮನಸ್ಸಲ್ಲಿ ಹಾಗೆ ಕೊರಿತಾ ಹೋಯಿತು. ಅಂದಿನ ಆಳಂದ ಶಾಸಕರಾದ A.V. ಪಾಟೀಲ್ರವರ ಕೃಪೆಯಿಂದ 1985ರಲ್ಲಿ ಕಲಬುರಗಿಯ ಬಸವೇಶ್ವರ ಶಾಲೆಯಲ್ಲಿ ಶಿಕ್ಷಕಿಯಾಗಿ 20 ವರ್ಷ ಸೇವೆ ಸಲ್ಲಿಸಿದ ನಂತರ ಬೆಂಗಳೂರಿಗೆ ಹೆಚ್ಚುವರಿ ಶಿಕ್ಷಕಿಯಾಗಿ ನಿಯೋಜನೆಗೊಂಡು ವರ್ಗಾವಣೆಗೊಂಡರು. ಬೆಂಗಳೂರಿನ 75 ವರ್ಷಗಳ ಇತಿಹಾಸವಿರುವ ವಿಲ್ಸನ್ ಗಾರ್ಡನ್ ಹೊಂಬೇಗೌಡ ಸಂಸ್ಥೆಯ ಮಾರುತಿ ವಿದ್ಯಾಲಯ ಶಾಲೆಯಲ್ಲಿ ಸುದೀರ್ಘ 21 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಉತ್ತಮ ಶಿಕ್ಷಕಿ ಗೌರವ ಸನ್ಮಾನಕ್ಕೆ ಪಾತ್ರರಾಗಿದ್ದಾರೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 1986 ಜನವರಿ 5ನೇ ತಾರೀಕಿನಂದು ಆಳಂದ ತಾಲೂಕಿನ ಹೊನ್ನಳ್ಳಿಯ ಶ್ರೀಮತಿ ನಿಂಬವ್ವ ಮತ್ತು ಶ್ರೀ ಯಶವಂತಪ್ಪ ಕೋಟೆಯವರ ಜ್ಯೇಷ್ಠ ಸುಪುತ್ರ ಶ್ರೀ ಮಲ್ಲಿನಾಥ ಕೋಟೆಯವರ ಜೊತೆ ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಇವರ ವಿವಾಹವು ನೆರವೇರಿತು. ಇದು ಇವರ ಪತಿಯ ಸ್ವಗೃಹ. ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂಬಂತೆ ಚಂದುಬಾಯಿ ಕೋರೆಯವರು ತಮ್ಮ ಶಾಲಾ ದಿನಗಳಲ್ಲಿಯೇ ತಮ್ಮ ಬಹುಮುಖ ಪ್ರತಿಭಾ ವ್ಯಕ್ತಿತ್ವವನ್ನು ಪ್ರಕಟಪಡಿಸುತ್ತಿದ್ದರು. 1985ರಲ್ಲಿ ಸರ್ಕಾರ ನಡೆಸಿದ ಡ್ರಾಯಿಂಗ್ ಪರೀಕ್ಷೆಯಲ್ಲಿ ಶಾಲಾ ಬಾಲಕಿ ಶ್ರೀಮತಿ ಕೋರೆಯವರು ತಮ್ಮ ಕೈಚಳಕ ತೋರಿಸಿ ಆ ಪರೀಕ್ಷೆಯಲ್ಲೂ ಸೈಯೆನಿಸಿಕೊಂಡಿದ್ದಾರೆ. ಎಳೆಯರ ರಾಮಾಯಣ, ಕಿಶೋರ ಭಾರತ ಪರೀಕ್ಷೆಯಲ್ಲೂ ಪಾಸಾಗುವುದರ ಜೊತೆಗೆ ನಿಬಂಧ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ಖೋಖೋ, ಕಬಡ್ಡಿ ಮುಂತಾದ ಸ್ಪರ್ಧೆಗಳಲ್ಲೂ ವಿಜೇತರಾಗಿದ್ದಾರೆ. ತಮ್ಮ ಮನೆದೇವರಾದ ಮಾಡ್ಯಾಳ ಮಲ್ಲಯ್ಯ, ಕುಲದೇವತೆಯಾದ ಅಂಬಾ ಭವಾನಿ ಹಾಗೂ ಆರಾಧ್ಯ ದೇವರಾದ ರಾಘವೇಂದ್ರ ಸ್ವಾಮಿಯನ್ನು ಸದಾ ಸ್ಮರಿಸುವ ಇವರು ಶಾಲಾ ಮಕ್ಕಳನ್ನು ತಮ್ಮ ಮಕ್ಕಳಂತೆಯೇ ಪ್ರೀತಿಸುತ್ತಾರೆ. ಮಕ್ಕಳ ದಿನಾಚರಣೆ, ಶಿಕ್ಷಕರ ದಿನಾಚರಣೆ, ಸ್ವಾತಂತ್ರ್ಯ ದಿನಾಚರಣೆ, ಮಹಿಳಾ ದಿನಾಚರಣೆ, ಹೀಗೆ ಯಾವುದೇ ಕಾರ್ಯಕ್ರಮ ಇದ್ದರೂ ಶ್ರೀಮತಿ ಕೋರೆಯವರು ಜವಾಬ್ದಾರಿ ತೆಗೆದುಕೊಳ್ಳಲು ಮುಂದೆ ಇರುತ್ತಿದ್ದರು. ಕಲಬುರಗಿಯ ಬಸವೇಶ್ವರ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶಿವಕುಮಾರ ಸ್ವಾಮಿಗಳು ಕಂಡಂತೆ 2026ಕ್ಕೆ ಶ್ರೀಮತಿ ಚಂದುಬಾಯಿ ಕಲ್ಯಾಣಪ್ಪ ಕೋರೆ ಸಹ ಶಿಕ್ಷಕರು ನಿವೃತ್ತಿಯಾಗುತ್ತಿರುವುದು ತುಂಬ ಸಂತೋಷದ ವಿಷಯ ಹಾಗೂ ವಿಷಾದದ ವಿಷಯ. ಚಂದುಬಾಯಿ ಆಳಂದ ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನವರು, ನಮ್ಮ ಓಣಿ ಹುಡುಗಿ. ಚಿಕ್ಕವರಿದ್ದಾಗಲೇ ಅಡ್ಡುಬಿದಂತೆ ಮಾತಾಡೋಳು, ಆಮೇಲೆ ಅಲ್ಲೆಲ್ಲ ಭಾಗಗಳು, ಎಲ್ಲ ಆಟ ಪಾಠಗಳ ಭಾಗವಹಿಸೋಳು. ನಮ್ಮ ಓಣಿಯ ಎಲ್ಲರಿಗೂ ಬೇಕಾದಂಥ ಹುಡುಗಿ ಇದ್ದರು. ಚಂದುಬಾಯಲ್ಲಿ ಒಂದು ಸ್ವಭಾವ ಏನೇ ಅಂದರೆ
ಯಾವುದೇ ವಿಷಯ ಕೊಟ್ಟರು ವಲ್ಲ ಅಂತಿಲ್ಲ. ಯಾವುದೇ ವಿಷಯ ಕೊಡಲಿ, ಗಣಿತ ಕೊಡಲಿ, ಸೈನ್ಸ್ ಕೊಡಲಿ, ಇಂಗ್ಲೀಷ್ ಕೊಡಲಿ, ಎಲ್ಲ ವಿಷಯಗಳಲ್ಲಿ ಇದು ಪರ್ಫೆಕ್ಟಾಗಿ ಮಕ್ಕಳಿಗೆ ಬೋಧನೆ ಮಾಡ್ತಾಯಿದ್ರು. ಅಂಥ ಶಾಲೆಯಲ್ಲಿ ಹೇಗೆ ನೌಕರಿ ಮಾಡ್ತಾ ಹೆಣ್ಮಗಳು ಅಂತ ಕುದಿ ಬಿದ್ದಿತ್ತು. ಆ 6 ತಿಂಗಳ ವರ್ಷದಲ್ಲಿ ಅಲ್ಲಿ ಪರ್ಫೆಕ್ಟಾಗಿ ಅವರು ಗುಲ್ಬರ್ಗದವರಾಗಲಿಲ್ಲ, ಮುಂದೆ ಅವರು ಬೆಂಗಳೂರಿನವರೇ ಆದರು. ಪಾಠ ಮಾಡಿ ಹೋಗೋದು ಅದು ಬೇರೆ. ಆಮೇಲೆ ಮಕ್ಕಳನ್ನು ಮನವರಿಕೆ ಮಾಡಿಕೊಂಡು ಮಕ್ಕಳಲ್ಲಿ ಹುದಿಗೆ ತಾನು ಮಕ್ಕಳಾಗಿ ಅವರಲ್ಲೇ ಕೂತು ಅವ್ರಿಗೆ ಪಾಠ ಹೇಳಿ ಅಂಥ ಒಂದು ಶಿಕ್ಷಕಿ ಇವತ್ತು ನಿವೃತ್ತಿ ಹೊಂದುತ್ತಿರೋದು ಆಗಲಿ. ಅವರ ದೇವರು ಶರಣ ಬಸವೇಶ್ವರ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ದೇವರು ಪ್ರಾರ್ಥಿಸ್ತೀನಿ. ಜೀವನ ಪಯಣದಲ್ಲಿ ವೃತ್ತಿ ಮತ್ಸರವೇ ತುಂಬಿರುವ ಈ ಕಾಲದಲ್ಲಿ ತಮ್ಮ ಶಾಲಾ ಜೀವನವನ್ನು ಅತ್ಯಂತ ಖುಷಿಯಿಂದ ಸವಿಯುತ್ತಿದ್ದ ಇವರು ತಮ್ಮ ಸಹ ಶಿಕ್ಷಕಿಯರನ್ನು ತಮ್ಮ ಕುಟುಂಬದಂತೆಯೇ ಪರಿಗಣಿಸುತ್ತಿದ್ದರು. ಬಸವೇಶ್ವರ ಶಾಲೆಯ ಕ್ಲರ್ಕ್ ಸಾವಿತ್ರಿ ಉದನೂರು ಹೇಳುವಂತೆ, ನಾನು ಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಸಹ ಶಿಕ್ಷಕಿ ಹಾಗೂ ನಾನು ಸಹ ಉದ್ಯೋಗಿ. ತುಂಬಿದ ಕೊಡ ಇದ್ದಂಗ ಅವರು ಯಾವಾಗಲೂ ಹಸನ್ಮುಖಿ ಸದಾ ಸುಖಿ, ಮನ ಮುಟ್ಟುವಂತೆ ಪಾಠ ಮಾಡ್ತಿದ್ರು. ಅವರು ಈ ಮಕ್ಕಳಿಗೆ ಹೆಲ್ಪ್ ಮಾಡ್ಯಾರ. ಹೆಲ್ಪಿಂಗ್ ನೇಚರ್ ಭಯಂಕರ ಅದ ಅವರಿಗೆ. ಮತ್ತೆ ಯಾರಿಗೂ ಅವ್ರು ಒಂದಿನ ಸಿಟ್ಟು ಮಾಡ್ಕೊಂಡವ್ರಲ್ಲ, ನಗ್ನಕ್ಕೋಸ್ತಾನೆ ಮಾತಾಡ್ಕೊಂಡವ್ರು. ಸ್ಕೂಲಿಗೆ ಬಂದಾಗ ದಾಖಲಾತಿ ರಿಜಿಸ್ಟರ್ ಹ್ಯಾಂಗ್ ಬರಿಬೇಕನ್ನೋದು ಗೊತ್ತಿದ್ದಿದ್ದಿಲ್ಲ, TC ಹ್ಯಾಂಗ್ ಬರಿಬೇಕನ್ನೋದು ಗೊತ್ತಿದ್ದಿಲ್ಲ. ಚಂದ್ರಬಾಯಿ ಟೀಚರೇ ನಾನು ಕಲಿಸ್ಕೊಟ್ಟಿದ್ರು. ಅನುಭೂತಿ ಹೆಣ್ಮಗಳು ಭಾಳ ಹೇಳ್ಬೇಕಂದ್ರೆ ಒಂದು ತುಂಬಿದ ಕೊಡ ಇದ್ದಂಗೆ ನೋಡವ್ರು. ಒಂದು ಅವ್ರು ಹೊಂಟ್ರಂದ್ರೆ ಒಂದು ಚಂದ್ರಮ್ ಇದ್ದಂಗೆ, ಅವ್ರು ನಕ್ಕೋತ ಅವ್ರು ಬೆಳಕು ಬಿದ್ದಂಗೆ ಎಲ್ಲರ ಮ್ಯಾಗ. ಅಷ್ಟು ಒಳ್ಳೆ ಹೆಣ್ಮಗಳು. ತಮ್ಮ ತಾಳ್ಮೆ ಮತ್ತು ಏಕಾಗ್ರತೆಯಿಂದ ಎಂಥ ಪರಿಸ್ಥಿತಿಗೂ ಹೊಂದಿಕೊಳ್ಳುವ ಇವರು ನವಿರಾದ ಹಾಸ್ಯ ಮತ್ತು ಹೃದಯ ಶ್ರೀಮಂತಿಕೆಯಿಂದ ಎಷ್ಟು ಆದರ್ಶಪ್ರಾಯವಾಗಿರುತ್ತಿದ್ದರೋ ಅಷ್ಟೇ ಮುದ್ದು ಇವರ ಹಸ್ತಾಕ್ಷರ ಕೂಡ. ಮಕ್ಕಳ ಕಲಿಕೆಗೆ ಇದೂ ಒಂದು ಸ್ಫೂರ್ತಿದಾಯಕ ಅಂಶವಾಗಿದೆ. ಬಸವೇಶ್ವರ ಶಾಲೆಯ ಇನ್ನೊಬ್ಬ ಸಹ ಶಿಕ್ಷಕರಾದ ಅಣವೀರ ಟೇಂಗಳಿ ಹೇಳುವಂತೆ, ನಮ್ಮ ಶಾಲೆಯಲ್ಲಿ ಬಸವೇಶ್ವರ ಶಾಲೆಯಲ್ಲಿ ಇಡೀ ಸುದೀರ್ಘವಾಗಿ ಸೇವೆ ಸಲ್ಲಿಸಿ ಹೋಗಿದ್ದೇನೆ. ವರ್ಗಾವಣೆಯಾಗಿ ಹೋಗಿದ್ದೇನೆ. ಹೋಗುವಾಗ ಕೆಲವೊಂದು ಅಂಶಗಳನ್ನು ಮಕ್ಕಳಿಗೆ ಕಲಿಸಿಕೊಟ್ಟಿದ್ದೀರಿ. ವೆಲ್ಕಮ್ ಕ್ಲಾಪ್ಸ್ ಅನ್ನ ನೀವು ಕಲಿಸಿಕೊಟ್ಟು ಹೋಗಿದ್ದೀರಿ. ಹಾಗೆ ಗಣ್ಯ ವ್ಯಕ್ತಿಗಳು ಬಂದಾಗ ಆ ವೆಲ್ಕಮ್ ಕ್ಲಾಪ್ಸ್ ಅನ್ನುವಂಥ ಅಂಶವನ್ನ ತಾವು ಕಲಿಸಿಕೊಟ್ಟಿರ್ತಕ್ಕಂಥ ಅಂಶವನ್ನ ನಾವು ಇಡೀ ಮಕ್ಕಳಿಗೆ ಅದೇ ಕಂಟಿನ್ಯೂ ಆಗಿ ಬರ್ತಾ ಇದೆ ಮೇಡಮ್ ಅವರೇ. ಸೊ ರಾಮ ಅರಮನೆಯನ್ನು ಬಿಟ್ಟು ಹೋಗುವಾಗ ಒಂದು ಅಂಶವನ್ನು ಕಂಡು ಬಂದಿತ್ತು. ಪುರದ ಪುಣ್ಯ ಪುರುಷ ರೂಪಿಂದೇ ಹೋಗುತ್ತಿದೆ ಅನ್ನುವಂಥ ಒಂದು ಅಂಶವನ್ನು ಕಂಡು ಬಂದಿತ್ತು. ಹಾಗೇ ನಮ್ಮ ಶಾಲೆಯನ್ನು ನೀವು ಬಿಟ್ಟು ಹೋಗುವಾಗ ಇಡೀ ಶಾಲೆಯ ಸೊಬಗನ್ನೇ ನಿಮ್ಮ ಹಿಂದುಗಡೆ ಹೋಗ್ತಾ ಇದೆ ಅನ್ನುವಂಥ ಅಂಶವನ್ನು ಆ ಮಕ್ಕಳಲ್ಲಿ ನಾವು ಕಂಡು ಬಂದಿತ್ತು. ತಮ್ಮ ಶಾಲಾ ಮಕ್ಕಳಿಗೆ ಅಚ್ಚುಮೆಚ್ಚಿನ ಶಿಕ್ಷಕಿಯಾದ ಇವರು ಹಿಡಿದ ಕೆಲಸವನ್ನು ಛಲಬಿಡದೆ ಪೂರೈಸುವುದರ ಜೊತೆಗೆ ಅಚ್ಚುಕಟ್ಟಾಗಿ ನಿರ್ವಹಿಸುವುದು ಇವರ ಇನ್ನೊಂದು ವಿಶೇಷ ಗುಣ. ಬರೀ ಬೋಧನಾ ಕಾಯಕವಲ್ಲದೆ ಮಕ್ಕಳಿಗೆ ಕಲೆ, ಸಂಸ್ಕೃತಿ, ನಾಟಕ, ಹಾಡು ಹಾಗೂ ಕರಕುಶಲಗಳಿಗೆ ಪ್ರೋತ್ಸಾಹಿಸಿ ಅವರ ಪ್ರತಿಭೆ ಹೊರಬರಲು ಸತತವಾಗಿ ಅವರ ಬೆನ್ನಿಗೆ ನಿಂತಿದ್ದಾರೆ. ಇವರ ನೆಚ್ಚಿನ ವಿದ್ಯಾರ್ಥಿ ಶ್ರೀದೇವಿಯರ ಪ್ರಕಾರ, ಗುರು ಹಿಗ್ಗಿನ ಬುಗ್ಗೆಯಾಗಿ ಜ್ಞಾನದ ಕಡಲಾಗಿ ನಿತ್ಯವೂ ಹೊಸದನ್ನು ಕಲಿಸುವಂಥ ಛಲವುಳ್ಳವರಾಗಿರಬೇಕು. ಅದೇ ಛಲವುಳ್ಳ ಶಿಕ್ಷಕರೇ ನಮ್ಮ ಚಂದ್ರಬಾಯಿ ಕೋರೆ ಮೇಡಮ್ ಅವರು. ಅವರು ಯಾವತ್ತೂ ನಾವೊಂದು ನಗುಮುಖ. ಮೇಡಮ್ ಅವರು ನಮ್ಮನ್ನು ಟ್ರಾನ್ಸ್ಫರ್ ಆಗಿ ಹೋಗಿ ಒಂದು 22 ವರ್ಷಗಳಾಗಿರ್ಬೋದು. ಆದರೂ ಕೂಡ ಇಂದಿಗೂ ಕೂಡ ಅವರು ನಮ್ಮೊಂದಿಗೆ ಅದೇ ಒಂದು ಪ್ರೀತಿ, ಅದೇ ಒಂದು ವಿಶ್ವಾಸದಿಂದ ನಮ್ಮೊಂದಿಗೆ ಇದ್ದಾರೆ. ತಾಯಿ ನನ್ನನ್ನು ಸ್ವರ್ಗದಿಂದ ಭೂಮಿಗೆ ತಂದಿದ್ದಾಳೆ, ಆದರೆ ನೀವು ನನ್ನನ್ನು ಭೂಮಿಯಿಂದ ಸ್ವರ್ಗಕ್ಕೆ ಕೊಂಡೊಯ್ದು ಒಯ್ದವರಂತ ನಾ ಹೇಳ್ಬೋದು. ಓದೋದ್ರಲ್ಲಿ ವೀಕ್ ಇರ್ತಾರಲ್ಲ, ಅವ್ರಿಗೆ ಸುಧಾ ವಿಷಯದ ಮೇಲೆ ಒಂದು ಇಂಟ್ರೆಸ್ಟ್ ಕೊಟ್ಟು ಓದಬೇಕು. ಅವರು ಆ ಥರ ಒಂದು ಮೋಟಿವೇಟ್ ಮಾಡ್ತಾಯಿದ್ರು ಮೇಡಮ್. ಶ್ರೀದೇವಿ, ನೀ ಹಂಗೆ ಕುಗ್ಬೇಡ, ಮತ್ತೆ ಪ್ರಯತ್ನ ಮಾಡು, ಒಂದೇ ದನ ಎಕ್ಸಾಮ ಮತ್ತು ಅದ ಎಕ್ಸಾಮು, ನೀ ಮತ್ತೆ ಪ್ರಯತ್ನ ಮಾಡು ಅಂತ ನನಗೆ ಸಪೋರ್ಟ್ ಮಾಡಿದ್ರೆ ನಮ್ಮ ಮೇಡಮ್ ಅವರು. ಸಾವಿರಾರು ಮಕ್ಕಳ ಎದೆಯ ಹಣತೆಯಲ್ಲಿ ಅಕ್ಷರದ ದೀಪವನ್ನು ಬೆಳಗಿಸಿ ತಮ್ಮ ಮಾರ್ಗದರ್ಶನ, ಸಮರ್ಪಣಾ ಮನೋಭಾವದೊಂದಿಗೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಶ್ರಮಿಸಿದ ಶ್ರಮಜೀವಿ ಶ್ರೀಮತಿ ಚಂದುಬಾಯಿ ಕೋರೆಯವರು. ಬರೀ ಬೋಧನೆಗೆ ಸೀಮಿತವಾಗಿರದೆ 1988ರಿಂದ ಸ್ಕೌಟ್ಸ್ ಅಂಡ್ ಗೈಡ್ಸ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ್ಮ ಸುತ್ತ. ಇವರು
ಬೇಸಿಕ್, ಅಡ್ವಾನ್ಸ್ ಮತ್ತು ಉನ್ನತ ಕೋರ್ಸ್ ಆದ ಹಿಮಾಲಯನ್ ವುಡ್ ಬ್ಯಾಡ್ಜ್ ತರಬೇತಿಯನ್ನು ಪಡೆದು ತಮ್ಮ 100 ವಿದ್ಯಾರ್ಥಿಗಳನ್ನು ಶಿಸ್ತಿಗೊಳಪಡಿಸಿ ರಾಜ್ಯ ಪುರಸ್ಕಾರ, ರಾಷ್ಟ್ರಪತಿ ಪದಕವನ್ನು ಕೊಡಿಸಿದ್ದಾರೆ. ಕಾಯಕವೇ ಕೈಲಾಸ ಎಂಬಂತೆ ಕರ್ತವ್ಯಕ್ಕೆ ಮೊದಲ ಪ್ರಾಶಸ್ತ್ಯ ನೀಡುತ್ತಿದ್ದ ಶ್ರೀಮತಿ ಚಂದುಬಾಯಿಯವರು ಶಾಲೆಯಲ್ಲಿ ಸಮಯ ಪಾಲನೆಗೆ ಹೆಸರಾಗಿದ್ದರು. ಇವರು ಬಾಡಿಗೆ ಮನೆಯಲ್ಲಿದ್ದಾಗ ಇವರ ಓನರ್ ಕಂಡಂತೆ, ದುಬಾಯ್ ಅವರು ನಮ್ಮ ಮನೆಯಲ್ಲಿ ಒಂದು 10 ವರ್ಷ ಇದ್ರು ರೀ. ಅವರು ಅವರ ಫ್ಯಾಮ್ಲಿ ಎಲ್ಲರೂ ತುಂಬ ಒಳ್ಳೆಯವರು, ಡ್ಯಾಮ್ ಡೀಸೆಂಟ್ರಿ, ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್. ಶಿ ಇಸ್ ಟು ಟೇಕ್ ಕೇರ್ ಆಫ್ ಆಲ್ ಹರ್ ಚಿಲ್ಡ್ರನ್ಸ್ ಪ್ಲಸ್ ಹರ್ ಗ್ರ್ಯಾಂಡ್ ಚಿಲ್ಡ್ರನ್ಸ್. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಅ ವುಮನ್ ಲೈಕ್ ಚಂದುಬಾಯಿ. ತಮ್ಮ ಬಹುಮುಖ ಪ್ರತಿಭೆ ಮತ್ತು ಸೃಜನಶೀಲತೆಗೆ ಹೆಸರಾದ ಶ್ರೀಮತಿ ಚಂದುಬಾಯಿಯವರು ಹಿಂದಿ ಭಾಷಾ ಪ್ರವೀಣ BA ಪದವಿ ಪಡೆದು ಆಜೀವ ಹಿಂದಿ ಪ್ರಚಾರಕಿಯಾಗಿ 100 ಮಕ್ಕಳಿಗೆ ಹಿಂದಿ ಭಾಷೆ ಪರೀಕ್ಷೆ ನಡೆಸಿ ಮಕ್ಕಳಿಗೆ ಪ್ರವೇಶ, ಪ್ರಥಮ, ದ್ವಿತೀಯ, ಉತ್ತಮ ಭಾಷಾಭೂಷಣ ಹಾಗೂ ಭಾಷಾ ಪ್ರವೀಣ ಪ್ರಶಸ್ತಿ ಪ್ರಮಾಣ ಪತ್ರವನ್ನು ಕೊಡಿಸಿದ್ದಾರೆ. ಜೊತೆಗೆ ಹಿರಿಯ ಶಿಕ್ಷಕಿ ಆಶಾ ಕುಬಾರ್ ಅವರು ಏನು ಹೇಳುತ್ತಾರೆಂದರೆ, ನಮ್ಮ ಶಾಲೆಯಲ್ಲಿ ಒಟ್ಟು 20 ವರ್ಷ ಸೇವೆಯನ್ನು ಸಲ್ಲಿಸಿದ್ದಾರೆ. ಕಾಯಕವೇ ಕೈಲಾಸ ಎನ್ನುವಂತೆ ಮಾತು ಕಡಿಮೆ, ಕೆಲಸ ಹೆಚ್ಚು, ಈ ಥರ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ಶಿಕ್ಷಕಿಯ ಬಗ್ಗೆ ಹೇಳೋದು ನನಗೆ ಬಹಳ ಹೆಮ್ಮೆಯ ವಿಷಯ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತೆ ಇವರು ಚಿಕ್ಕವರಾದರೂ ಕೂಡ ಇವರು ಕೀರ್ತಿ ಅಪಾರ ಇದೆ. ನಮ್ಮ ಶಾಲೆಯಲ್ಲಿ ಕೂಡ ಉತ್ತಮ ಶಿಕ್ಷಕಿ ಅನ್ನುವ ಒಂದು ಪದವಿಯನ್ನು ಪಡ್ಕೊಂಡಿದ್ದಾರೆ ರೋಟರಿ ಕ್ಲಬ್ ವತಿಯಿಂದ. ಬೆಂಗಳೂರಲ್ಲಿಯೂ ಕೂಡ ಆ ಶಾಲೆಯಲ್ಲಿಯೂ ಉತ್ತಮ ಶಿಕ್ಷಕಿ ಎಂಬ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. 7ನೇ ತರಗತಿಯ ಮಕ್ಕಳಲ್ಲಿ ಸಾಹಿತ್ಯಾಭಿಮಾನವನ್ನು ಹೆಚ್ಚಿಸುವ ದೃಷ್ಟಿಯಿಂದ ಕಥಾ ಸಂಕಲನವಾದ ಕಥಾಗುಚ್ಛ 1 ಮತ್ತು ಕಥಾಗುಚ್ಛ 2 ಹೊರತಂದಿದ್ದಾರೆ. ಮಕ್ಕಳೆಲ್ಲರಿಗೂ ಪುಸ್ತಕವನ್ನು ವಿತರಿಸಿದ್ದಾರೆ. ಶಿಕ್ಷಕಿ ವಿಜಯಲಕ್ಷ್ಮಿಯವರ ಪ್ರಕಾರ, ನಿಮ್ಮ ಪರಿಚಯ ಸುಮಾರು 21 ವರ್ಷಗಳಷ್ಟು ಹಳೆಯದು ಚಂದುಬಾಯಿ. ನೀವು ಮತ್ತು ನಾನು ಇಬ್ಬರೂ 2005 ಸೆಪ್ಟೆಂಬರ್ನಲ್ಲಿ ಮಾರುತಿ ವಿದ್ಯಾಲಯಕ್ಕೆ ಒಟ್ಟಿಗೆ ಬಂದ್ವಿ. ನಾನು ನೋಡಿದ ಚಂದುಬಾಯಿ ನಿಜವಾಗಿ ಬಹಳ ಛಾತಿವಂತ ಹೆಣ್ಣು ಮಗಳು. ತುಂಬ ಚೆನ್ನಾಗಿ ನೀವು ಎಲ್ಲವನ್ನೂ ಸಹ ನಿಭಾಯಿಸ್ಕೊಂಡು, ಅಷ್ಟು ದೂರದಿಂದ ಬಂದಂಥ ನೀವು ಎಲ್ಲವನ್ನೂ ಇಲ್ಲಿ ಒಳಗೊಂಡು ಹೊಂದಾಣಿಕೆ ಮಾಡಿಕೊಂಡು ತುಂಬ ಚೆನ್ನಾಗಿ ನಿಭಾಯಿಸಿದ್ದೀರ. ಶಿಕ್ಷಕಿಯಾಗಿ ಯಶಸ್ವಿಯಾಗಿದ್ದೀರ. ನಿಮ್ಮ ನಿವೃತ್ತ ಜೀವನ ತುಂಬ ಸುಖ, ಶಾಂತಿ, ನೆಮ್ಮದಿಯಿಂದ ಕೂಡಿರಲಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ಹಾರೈಸ್ತಾ ಇದ್ದೇನೆ. ಚಿತ್ರದುರ್ಗದ ಮುರುಘಾ ಮಠದಿಂದ ನಡೆಸಲಾಗುವ ವಚನ ಕಮ್ಮಟ ಪರೀಕ್ಷೆಯನ್ನು ಮಾರುತಿ ವಿದ್ಯಾಲಯದಲ್ಲಿ ಶ್ರೀಮತಿ ಚಂದುಬಾಯಿ ಕೆ ಕೋರೆ ಅವರು ಆಯೋಜಿಸುತ್ತಿದ್ದರು. ಈ ಮೂಲಕ ಬಸವಾದಿ ಪ್ರಮಥರ ವಚನಗಳ ಸಾರವನ್ನು 100 ಮಕ್ಕಳಿಗೆ ಉಣಬಡಿಸಿದ್ದಾರೆ. ಮಠದಿಂದ ಇವರಿಗೆ ಹಲವು ಅಭಿನಂದನಾ ಪ್ರಮಾಣ ಪತ್ರಗಳನ್ನು ಕೊಟ್ಟು ಅಭಿನಂದಿಸಿ ಗೌರವಿಸಲಾಗಿದೆ. ವಿನಯ ಮತ್ತು ಮುಂದಾಳತ್ವದ ಗುಣ ಹೊಂದಿರುವ ಶ್ರೀಮತಿ ಚಂದುಬಾಯಿರವರು 1990 ಮತ್ತು 2010 ಸಾಮಾಜಿಕ, ಆರ್ಥಿಕ ಮತ್ತು ಜಾತಿಗಣತಿ ಮಾಡಿದ್ದಲ್ಲದೆ 2026 ರಾಷ್ಟ್ರೀಯ ಜನಗಣತಿಯೊಂದಿಗೆ 4 ದಶಕಗಳ 4 ಜನಗಣತಿಯನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಬಿಬಿಎಂಪಿ ನಡೆಸುವ ಎಲ್ಲ ಪ್ರಕಾರದ ಗಣತಿ ಕೆಲಸವನ್ನಲ್ಲದೆ ಬೂತ್ ಲೆವೆಲ್ ಆಫೀಸರ್ ಆಗಿಯೂ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಈ ಮೂಲಕ ಸರ್ಕಾರಿ ಕೆಲಸ ದೇವರ ಕೆಲಸ ಎನ್ನುವಂತೆ ಸಮಾಜಮುಖಿಯಾಗಿದ್ದಾರೆ. ಮಾರುತಿ ವಿದ್ಯಾಮಂದಿರದ ಹಿಂದಿನ ಮುಖ್ಯೋಪಾಧ್ಯಾಯಿನಿಯಾದ JN ಭಾರತಿಯವರು ಹೇಳುವಂತೆ, ಹಾಯ್ ಚಂದುಬಾಯ್, ಹೌ ಆರ್ ಯು? 2005ರಲ್ಲಿ ಬಹುಶಃ ನಮ್ಮ ಶಾಲೆಗೆ ಬಂದು ಸೇರಿದಾಗ ಒಬ್ಬ ಸಹ ಉಪಾಧ್ಯಾಯಿನಿಯಾಗಿ ಬಂದಿದ್ರಿ. ಆಗ ನಾನು ಸಹ ಒಂದು ಸಹ ಶಿಕ್ಷಕಿಯಾಗಿ ನಿಮ್ಮ ಜೊತೆಯಲ್ಲಿ 7ನೇ ತರಗತಿಗಳಲ್ಲಿ A ಮತ್ತು B ಸೆಕ್ಷನ್ಗಳನ್ನು ನಾವಿಬ್ಬರು ಜೊತೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ವಿ. ಆಗ ನಿಮ್ಮನ್ನು ನಾನು ಬಹಳ ಹತ್ತಿರದಿಂದ ನೋಡಿದ್ದೆ.
ನಿಮ್ಮಲ್ಲಿರುವಂತಹ ಒಂದು ಸದ್ಗುಣಗಳು ಅಂತ ಹೇಳಿದ್ರೆ ವಿನಯ, ವಿಧೇಯತೆ, ಸಂಯತೆ, ಮತ್ತು ಮಕ್ಕಳಲ್ಲಿ ಒಳ್ಳೆಯ ಒಂದು ಪೋಷಕರ ಜೊತೆ ಇರುವಂತಹ ಒಂದು ಒಡನಾಟ, ಮತ್ತು ಇತರ ಶಿಕ್ಷಕರೊಂದಿಗೆ ಇರುವಂತಹ ಒಂದು ಒಡನಾಟ, ಇವೆಲ್ಲವನ್ನು ನೋಡಿ ನನಗೆ ಬಹಳ ಸಂತೋಷ ಆಗ್ತಿತ್ತು. ಅದಾದ ಕೆಲವು ದಿನಗಳ ನಂತರ ನಾನು ಮುಖ್ಯ ಶಿಕ್ಷಕಿಯಾಗಿ ಬಂದಾಗ ನನ್ನೊಂದಿಗೆ ನಿಮ್ಮಲ್ಲಿರುವಂತಹ ಒಂದು ಗೌರವ ಮನೋಭಾವನೆಯನ್ನು ನೋಡಿ ನನಗೆ ಬಹಳ ಮೆಚ್ಚುಗೆ ಅನ್ನಿಸ್ತಾ ಇತ್ತು. ನಾನು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ನಿಮಗೆ ನಿರ್ವಹಿಸಿದಾಗ ಅದನ್ನು ಚಾಚು ತಪ್ಪದೆ ನೀವು ಅದನ್ನು ಬಹಳ ಚೆನ್ನಾಗಿ ನಿರ್ವಹಿಸಿ ನನಗೆ ಒಂದು ಹೆಸರನ್ನು ಗಳಿಸ್ಕೊಟ್ಟಿದ್ದೀರಿ. ಎಲ್ಲಾದರೂ ಒಂದು ಭಾಷಣವನ್ನು ಮಾಡುವಂಥ ರೀತಿ ಮತ್ತು ಸ್ಕೌಟ್ ಆ್ಯಂಡ್ ಗೈಡಲ್ಲಿ ನಿಮ್ಮ ಒಂದು ಮುಂದಾಳತ್ವ ಇವೆಲ್ಲವನ್ನು ನೋಡಿ ನನಗೆ ಬಹಳ ಮೆಚ್ಚುಗೆ ಅನ್ನಿಸ್ತಾ ಇತ್ತು. ನಿಮ್ಮನ್ನು ನಾನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಕೆಲವು ಸಲ ಹೇಳ್ತಾ ಇದ್ದೆ. ಒಂದು ಹಾರೈಕೆ ಏನಪ್ಪ ಅಂತ ಹೇಳಿದ್ರೆ, ಈ ನಿವೃತ್ತಿ ಜೀವನದಲ್ಲಿ ನಿಮಗೆ ದೇವರು ಆರೋಗ್ಯವನ್ನು ಕೊಟ್ಟು, ಭಗವಂತ ಸಂತೋಷವನ್ನು ಕೊಟ್ಟು, ನೆಮ್ಮದಿಯನ್ನು ಕೊಟ್ಟು ಚೆನ್ನಾಗಿ ಇದ್ದು ಚಿರಕಾಲವಾಗಿ ನಿಮ್ಮ ಬಾಳು ಬೆಳಗಲಿ ಅಂತ ಹೇಳ್ತಾ ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ. ಇದಲ್ಲದೆ ಕಲಾವಿದರನ್ನು ಗೌರವಿಸುವ ಗುಣ ಅವರಲ್ಲಿ ಕಂಡುಬರುತ್ತದೆ. ಶ್ರೀಮತಿ ಕೋರೆಯವರು ಚೈತನ್ಯದ ಚಿಲುಮೆಯೆಂದರೆ ತಪ್ಪಾಗಲಾರದು. ಇವರು ಆಕ್ಟಿಜನ್ ಕ್ಲಬ್ ಎಂಬ NGO ಮೂಲಕ 7ನೇ ಮತ್ತು 6ನೇ ತರಗತಿಯ ಮಕ್ಕಳಿಗೆ ನಾಗರಿಕರು ತಮ್ಮ ಮತದಾನದ ಹಕ್ಕನ್ನು ಹೇಗೆ ಚಲಾಯಿಸುತ್ತಾರೆ, ಕೆಲಸಗಾರರ ಕಾರ್ಯಗಳು ಹೇಗೆ ನಡೆಯುತ್ತವೆ ಎಂಬುದನ್ನು ಅಣುಕು ಪ್ರದರ್ಶನದ ಮೂಲಕ ಪ್ರಾಯೋಗಿಕವಾಗಿ ತೋರಿಸಿದ್ದಾರೆ. ಇದರ ಮೂಲಕ ಸಮಾಜದಲ್ಲಿ ಎಲ್ಲ ರೀತಿಯ ಕಸುಬುದಾರರು, ಅಂದರೆ ಶಿಕ್ಷಕರು, ಸೈನಿಕರು, ರೈತರು, ಕಾರ್ಮಿಕರು, ಅಧಿಕಾರಿಗಳು ಎಲ್ಲರೂ ಅವಶ್ಯಕ, ಎಲ್ಲರೂ ಅಂತರ್ ಸಂಪರ್ಕದಲ್ಲಿ ಇರುತ್ತಾರೆ ಎಂದು ತಿಳಿಸಿಕೊಟ್ಟಿರುತ್ತಾರೆ. ಇದರಿಂದ ಸಂಪ್ರೀತಗೊಂಡ NGOರವರು ಇವರ ಶಾಲೆಗೆ ಮ್ಯಾಜಿಕ್ ಬಾಕ್ಸ್ ಟಿವಿಯನ್ನು ಬಹುಮಾನವಾಗಿ ಕೊಟ್ಟಿರುತ್ತಾರೆ. सपनों को बस्ते में रख कर चले हम, उम्मीदों के पथ पर घर से चले हम। सपनों को बस्ते में रख कर चले हम, उम्मीदों के पथ पर घर से चले हम। स्कूल 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 चले हम, स्कूल 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 चले हम, स्कूल 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 चले हम, स्कूल 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 चले हम। स्कूल चले हम, स्कूल चले हम। पापा, अगर मैं अफसर बन गई तो आपको मुझ पर नाज होगा ना? हम जो बन ना सके थे कभी, काटी जैसी भी हो जिंदगी, पर अपने बच्चों को हम देंगे उनकी राहें। स्कूल 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 चले हम। ಮಾರುತಿ ವಿದ್ಯಾಲಯ ಶಾಲೆಯ ಈಗಿನ ಮುಖ್ಯ ಉಪಾಧ್ಯಾಯಿನಿ HK ಶೈಲಾರವರು ಹೇಳುವಂತೆ, ಸಂಸ್ಥೆಗೆ ಬಂದು ಸತತವಾಗಿ ಅವರು 20 ವರ್ಷ 7 ತಿಂಗಳು ಸಂಪೂರ್ಣವಾಗಿ ಅವರು ಶ್ರಮಿಸಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಮಕ್ಕಳಲ್ಲಿ ಮಕ್ಕಳಾಗಿ, ಶಿಕ್ಷಕರಲ್ಲಿ ಶಿಕ್ಷಕರಾಗಿ ತುಂಬ ಒಳ್ಳೆಯ ನೆಚ್ಚಿನ ಒಂದು ಒಡನಾಡಿಯಾಗಿ ಕೆಲಸವನ್ನು ನಿರ್ವಹಿಸಿರ್ತಾರೆ. ಹಾಗೂ ಬಂದಾಗಲಿಂದ ಇದುವರೆಗೂ ಕೂಡ ನಾವು 7ನೇ ತರಗತಿಯಲ್ಲಿ ಸಹಪಾಠಿಗಳಾಗಿ ನಾನು ಅವರು ಕೆಲಸವನ್ನು ನಿರ್ವಹಿಸಿರ್ತೇವೆ. ತುಂಬ ಸರಳ ಸ್ವಭಾವ ಹಾಗೂ ಅಚ್ಚುಮೆಚ್ಚಿನ ಶಿಕ್ಷಕಿ, ಹಾಗೂ ನಮ್ಮ ಸಂಸ್ಥೆಯಲ್ಲಿ ಇವರ ಒಂದು ವಯೋನಿವೃತ್ತಿ ನಮಗೆ ಭರಿಸಲಾರದ ಒಂದು ನಷ್ಟ ಅಂತ ನಾನು ಹೇಳಲು ಇಚ್ಛಿಸುತ್ತೇನೆ. ಅವರ ನಿವೃತ್ತಿಯ ಜೀವನ ಅವರಿಗೆ ಉತ್ತಮ ಒಂದು ಆರೋಗ್ಯ, ಐಶ್ವರ್ಯ ಸಕಲವೂ ಕೊಟ್ಟು ಅವರ ಒಂದು ನಿವೃತ್ತಿ ಜೀವನ ಸುಖಕರವಾಗಿರಲಿ, ನಮ್ಮ ಸ್ನೇಹ ಸಂಬಂಧ ಎಂದಿಗೂ ಕೂಡ ಹೀಗೆ ಇರಲಿ ಅಂತ ನಾನು ಅವರ ಬಗ್ಗೆ ಎರಡು ಮಾತುಗಳನ್ನು ಹೇಳಿರುತ್ತೇನೆ. ವಿದ್ಯಾ ದೇಗುಲವಾದ ಶಾಲೆಯು ಒಂದು ಆಲದ ಮರದಂತಿದ್ದು, ಅದರ ಕೆಳಗೆ ತಂಪಾದ ನೆರಳನ್ನು ಪಡೆಯುವ ಎಲ್ಲ ಮುಂದಿನ ಪೀಳಿಗೆಯ ಮಕ್ಕಳ ಬಾಳು ಬೆಳಕಾಗಲಿ ಎಂದು ತುಂಬು ಹೃದಯದಿಂದ ಆಶಿಸುತ್ತಾರೆ.
ಇನ್ನು ಇವರ ಕುಟುಂಬದ ಬಗ್ಗೆ ಹೇಳಬೇಕೆಂದರೆ ಬೆಂಗಳೂರಿನ ಬೇಗೂರು ವಿಶ್ವಪ್ರಿಯ ನಗರದಲ್ಲಿ ಸ್ವಗೃಹದಲ್ಲಿ ಸಾರ್ಥಕ ಜೀವನ ನಡೆಸುತ್ತಿದ್ದಾರೆ. ನನ್ನ ಮಾವನ ಮಗಳಾದ ಮಾನಂದ ಶಕಾಪುರಿ ಅವರು ಈಗ ಅವರು ಕೂಡ ಬೆಂಗಳೂರಿನಲ್ಲೇ ಉತ್ತಮ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದಾರೆ. ನಾನು ಶ್ರೀಮತಿ ಮಹಾನಂದ ನಾಗಣ್ಣಹಳ್ಳಿ ಮನೆ. ನಾನು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸುತ್ತಿರುವೆನು. ಇಂದು ಶ್ರೀಮತಿ ಚಂದುಬಾಯಿ ಎಂ ಕೋಟೆಯವರ ಬಗ್ಗೆ ಹೇಳಬೇಕಂದ್ರೆ, ಇವರು ಸಂಬಂಧದಲ್ಲಿ ನನಗೆ ಸೋದರತ್ತೆ ಮಗಳು. ನಾನು ಅಕ್ಕ ಎಂದೇ ಕರೆಯುತ್ತೇನೆ. ನನ್ನ ಅಕ್ಕನ ಬಗ್ಗೆ ನನ್ನ ಮನದಾಳದ ಮಾತು ಹೇಳಬೇಕಂದ್ರೆ ಎಷ್ಟು ಹೇಳಿದರೂ ಸಾಕಾಗಲ್ಲ. ಅದಕ್ಕೆ ಒಂದು ಕವನದ ರೂಪದಲ್ಲಿ ನನ್ನ ಅಕ್ಕನ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಲವಿನ ಪ್ರೀತಿಯ ಮುದ್ದಿನ ನನ್ನ ಅಕ್ಕ, ಏನೆಂದು ವರ್ಣಿಸಲಿ ನಿನ್ನ ಗುಣಗಳ ಲೆಕ್ಕ. ಭಾವನಾ ಜೀವಿ, ಸ್ನೇಹ ಜೀವಿ, ಸಂಘಜೀವಿ ನನ್ನಕ್ಕ, ಸರಳ ಜೀವಿ, ಸಾಧು ಸಜ್ಜನರ ಗುಂಪಿಗೆ ಸೇರಿದ ನನ್ನಕ್ಕ. ಬಾಲ್ಯದಿಂದಲೇ ದೈವ ಭಕ್ತೆ, ಮಾತಾಪಿತೃ ಪೂಜಿತೆ ನನ್ನಕ್ಕ. ಬಂಧು ಬಾಂಧವರಿಗೆಲ್ಲ ಅಚ್ಚುಮೆಚ್ಚಿನ ನನ್ನಕ್ಕ. ಶಿಸ್ತಿನ ಸಿಪಾಯಿ, ತಾಳ್ಮೆಯ ಸಾಗರ ನನ್ನಕ್ಕ. ಜವಾಬ್ದಾರಿ, ಸಮಯ ಪಾಲನೆ ಮೈಗೂಡಿಸಿಕೊಂಡಿರುವ ನನ್ನಕ್ಕ. ಕರ್ತವ್ಯ ನಿಷ್ಠೆ, ನಿಸ್ವಾರ್ಥ ಸೇವೆ ಸಲ್ಲಿಸುವ ನನ್ನಕ್ಕ. ಮಾತೃ ಹೃದಯ, ಹಿತೈಷಿ, ಸಹಾಯ ಹಸ್ತೆ ನನ್ನಕ್ಕ. ಸುಮಧುರ ಬಾಂಧವ್ಯ, ಹೃದಯ ಶ್ರೀಮಂತಿಕೆಯ ನನ್ನಕ್ಕ. ನಿಷ್ಕಲ್ಮಶ ನುಡಿಗಳ ಉನ್ನತ ವಿಚಾರವಂತೆ ನನ್ನಕ್ಕ. ಪ್ರೀತಿಯ ಮಮತೆಯ ಸಹಕಾರ ಮೂರ್ತಿ ನನ್ನಕ್ಕ. ಶ್ರಮಜೀವಿ, ಸಾಧನ ಪ್ರಿಯೆ, ಅತ್ಯದ್ಭುತ ನನ್ನಕ್ಕ. ಸರಳ ಸಜ್ಜನಿಕೆಯ ಪ್ರಾಮಾಣಿಕತೆಯ ಸಾರುವ ನನ್ನಕ್ಕ. ಬದುಕುವ ಕಲೆ ತಿಳಿಸಿಕೊಟ್ಟ ನನ್ನಕ್ಕ. ಒಳ್ಳೆಯ ಮಾರ್ಗದರ್ಶಿ, ಸ್ಫೂರ್ತಿಯ ಸೆಲೆ ನನ್ನಕ್ಕ. ಉತ್ತಮ ಜೀವನಕ್ಕೆ ಅಭೂತಪೂರ್ವ ನನ್ನಕ್ಕ. ಇಂತಹ ವಿಚಾರಧಾರೆಗಳನ್ನು ಹೊತ್ತಿರುವ ಹಿಮಾಲಯ ಪರ್ವತ ನನ್ನಕ್ಕ. ಇದೋ ನಿನಗೆ ನನ್ನ ಗೌರವದ, ಅಭಿಮಾನದ ಸಲಾಂ ನನ್ನಕ್ಕ. ನಿವೃತ್ತಿ ಜೀವನ, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯೊಂದಿಗೆ ನೆಮ್ಮದಿಯಿಂದ ಕೂಡಿರಲಿ. ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೂ ಭಗವಂತನ ಕೃಪಾ ಕಟಾಕ್ಷ ಸದಾ ಇರಲೆಂದು ಪ್ರಾರ್ಥಿಸುವೆನು ಮತ್ತು ಅಭಿನಂದಿಸುವೆನು. ಧನ್ಯವಾದಗಳು. ಅವರ ಮನೆಯವರು ನಾಗಣ್ಣಹಳ್ಳಿ ಅಂತ ಪ್ರತಿಷ್ಠಿತ ಮೈಕ್ರೋಬಾಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರು ನಾಡಪ್ರಭು, ಕೆಂಪೇಗೌಡ ಪ್ರಶಸ್ತಿ ಹಾಗೂ ಇನ್ನಿತರ ಹಲವಾರು ಪ್ರಶಸ್ತಿಗಳನ್ನು ಪಡೆದು ಸಮಾಜಮುಖಿಯಾಗಿ ಕೆಲಸ ಮಾಡ್ತಿದ್ದಾರೆ. ನನಗೆ ಇಬ್ಬರು ತಮ್ಮಂದಿರು ಮತ್ತು ಒಬ್ಬಳು ತಂಗಿ ಇದ್ದಾರೆ. ದೊಡ್ಡ ತಮ್ಮ ಬಸವರಾಜ್ ಕೋರೆ KBಯಲ್ಲಿ 40 ವರ್ಷಗಳಿಂದ ಸುದೀರ್ಘವಾಗಿ ಕೆಲಸ ಮಾಡುತ್ತಾ ಒಳ್ಳೆಯ ಹೆಸರನ್ನು ಮಾಡಿದ್ದಾನೆ. ನನ್ನ ಹೆಸರು ಬಸವರಾಜ್ ಕೋರೆ. ನಾನು ಚಂದ್ರವೇ ಟೀಚರ್ ತಮ್ಮನಾಗಿದ್ದು, ಅಕ್ಕ ಒಂದು ವಿಷಯ ನೆನಪಿದೆಯಾ? TCS ಪೇಪರ್ಲಿ ಅನೌನ್ಸ್ ಆದಾಗ ಅವ ಹೇಳಿದ್ರು ಸ್ಕೂಲಿಗೆ ಹೋಗಿ ನೋಡ್ಕೊಂಬ ಅಂತ. ನಾನು ಸ್ಕೂಲಿಗೆ ಹೋಗಿ ನೋಡಿದಾಗ ಫಸ್ಟ್ ಹೆಸರು ನಿಂದೇ ಇತ್ತು. ಆಮೇಲೆ ಟೀಚರ್ ಆದೆ. ಆಮೇಲೆ ಒಳ್ಳೆಯ ಜೀವನ ನಡೆಸಿದೆ. ಹ್ಯಾಪಿ ರಿಟೈರ್ಮೆಂಟ್ ಲೈಫ್ ಅಕ್ಕ. ನನ್ನ ಹೆಸರು ಕಾವೇರಿ ಮಂತೇಶ್ ವಾಗ್ದರೆ ಅಂತ. ಚಂದುಬಾಯಿ ಕೋಟೆ ಅವರ ತಮ್ಮನ ಮಗಳು ನಾನು. ನನ್ನ ಸೋದರತ್ತೆ ಚಂದುಬಾಯಿ ಕೋಟೆ ಅವರು. ನಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಚಂದುಬಾಯಿ ಕೋಟೆ ಅವರು ಆದರ್ಶ ಶಿಕ್ಷಕಿ. ಅದ್ರ ಜೊತೆಗೆ ತಂದೆ ತಾಯಿ ಅವ್ರು ನೋಡಿ ಹೆಮ್ಮೆ ಪಡಬೇಕು ಒಂದು ಮಗಳಿಗೆ ನೋಡಿ, ಆ ರೀತಿ ಅವ್ರು ಲೈಫ್ ಮಾಡ್ಯಾರ. ಅದಾದಮೇಲೆ ಶಿ ಈಸ್ ದ ಬೆಸ್ಟ್ ವೈಫ್ ಟು ಹರ್ ಹಸ್ಬೆಂಡ್. ಶಿ ವಾಸ್ ಅ ಸಿಂಪಲ್, ಅವರು ಒಂಥರ ಹ್ಯಾಪಿ ಸಕ್ಸಸ್ಫುಲ್ ಮ್ಯಾರಿಡ್ ಲೈಫ್ ಕಂಪ್ಲೀಟ್ ಮಾಡ್ಯಾರ. ವಿತ್ ದ್ಯಾಟ್ ಶಿ ಈಸ್ ಅ ಬೆಸ್ಟ್ ಮದರ್ ಟು ಹರ್ ಆಲ್ 3 ಚಿಲ್ಡ್ರನ್. ಅವ್ರ 3 ಮಕ್ಕಳಿಗೆ ಚಲೋ ಸೆಟಲ್ ಮಾಡ್ಸಾರ ಅವ್ರ ಕೈ ಮೇಲೆ. ಆಮೇಲೆ ಈಗಿನ ಕಾಲದ ಸ್ಪೆಷಲಿ ಹೆಣ್ಮಕ್ಳಿಗೆ, ವರ್ಕಿಂಗ್ ವುಮೆನ್ಸಿಗೆ ಅವ್ರಲಿಂದ ನೋಡಿ ಕಲಿಬೇಕು ಆ ಥರ ಗುಣಗಳು ಅವ್ರ ಹತ್ರ ಅದಾವ. ಆಮೇಲೆ ನಮ್ಮ ಅತ್ತಿ ಯಾವಾಗಾದರೂ ಬೆಂಗಳೂರಿಂದ ಗುಲ್ಬರ್ಗಕ್ಕೆ ಬಂದ್ರೆ ನಮ್ಮ ಅತ್ತಿ ಬಂದರೆ ಇವತ್ತು ಹೋಗಿ ಭೇಟಿ ಆಗಬೇಕು ಅನ್ನಿಸ್ತದೆ. ಆ ರೀತಿ ಮೇಂಟೈನ್ ಮಾಡ್ಯಾರ ಅವರು. ವಿತ್ ದ್ಯಾಟ್ ಐ ಆಲ್ಸೋ ವಿಶ್ ಆ್ಯಂಡ್ ಪ್ರೇ ಫಾರ್ ಹರ್ ಫಾರ್ ಹ್ಯಾಪಿ ಆ್ಯಂಡ್ ಹೆಲ್ದಿ ಲೈಫ್ ಎವನ್ ಆಫ್ಟರ್ ರಿಟೈರ್ಮೆಂಟ್. ಥ್ಯಾಂಕ್ ಯು. ನಮಸ್ತೆ. ಎರಡನೇ ತಮ್ಮ ತುಕಾರಾಮ್ ಕೋರೆ, ಅವನ ಪತ್ನಿ ಮಂಗಲ ಕೋರೆ. ಅವರು ಈಗ ಇಲ್ಲ. ಅವರ ಪ್ರತಿಭಾನ್ವಿತ 3 ಮಕ್ಕಳು ಇದ್ದಾರೆ. ಇನ್ನು ನನ್ನ ತಂಗಿ ಸಂಗೀತ ಶಕಾಪುರೆ, ನಮ್ಮ ಮಾಮ ಧನರಾಜ್ ಶಕಾಪುರೆ. ಅವರು KSRTCಯಲ್ಲಿ 35 ವರ್ಷಗಳಿಂದ ನಿಷ್ಠಾವಂತ ಚಾಲಕರಾಗಿ ಕೆಲಸ ಮಾಡುತ್ತಿದ್ದಾರೆ ಹಾಗೂ ಎಷ್ಟೊಂದು ಬೆಸ್ಟ್ ಅವಾರ್ಡ್ಗಳನ್ನು ಕೂಡ ಪಡೆದಿದ್ದಾರೆ. 4 ಜನ ಮೈದುನರು, 4 ಜನ ನಾದಿನಿಯರು, 4 ಜನ ವಾರಗಿತ್ತಿಯರು, ಅತ್ತೆ ಮಾವ, ಹೀಗೆ ದೊಡ್ಡ ಕುಟುಂಬದ ಹಿರಿ ಸೊಸೆ ನಾನಾಗಿ ಹೋದೆ. ಆಮೇಲೆ ನಮಗೆ 3 ಮಕ್ಕಳಾದರು. ಅದು ಹೃದಯವಂತ ಒಳ್ಳೆಯ ಮಕ್ಕಳು ನನಗೆ ಇದ್ದಾರೆ. ಹಿರಿಮಗ ಸಂತೋಷ್, ಹಿರಿ ಸೊಸೆ ಸೋನಿ, ಸಂಸ್ಕೃತಿ ಮತ್ತು ಸನ್ನಿಧಿ ಎಂಬ 2 ಹೆಣ್ಣುಮಕ್ಕಳಿದ್ದಾರೆ ಅವರಿಗೆ. ಅವನು ಬೆಂಗಳೂರಿನ ಪ್ರತಿಷ್ಠಿತ
TCS ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಚಿಕ್ಕ ಮಗ ಚೇತನ್, ಸೊಸೆ ಪ್ರಿಯಾ, ಮೊಮ್ಮಗಳು ಶ್ರೀನಿಧಿ. ಅವನು ಯಾದಗಿರಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದಾನೆ. ಇನ್ನು ನನ್ನ ಮುದ್ದಿನ ಮಗಳು ಕಾದಂಬರಿ, ಅಳೆಯ ನಾಗರಾಜ್ ಗಾಡೆ. ಖುಷಿ ಮತ್ತು ಅಪ್ಪು ಎಂಬ ಇಬ್ಬರು ಮಕ್ಕಳಿದ್ದಾರೆ ಅವರಿಗೆ. ಅಳಿಯ ಪ್ರತಿಭಾನ್ವಿತ ಶಿಕ್ಷಕ ಹಾಗೂ ತಾಲೂಕಾ ಲೆವೆಲ್ ಬೆಸ್ಟ್ ಟೀಚರ್ ಅವಾರ್ಡನ್ನು ಕೂಡ ಅವರು ಪಡೆದಿದ್ದಾರೆ. CRP ಆಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಆಳಂದ ಘಟಕದ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡುತ್ತಿದ್ದಾರೆ. ಇದು ತಮ್ಮ ತಾಯಿಯೊಂದಿಗೆ ಇರುವ ಮತ್ತು ವಂಶವೃಕ್ಷದ ಚಿತ್ರ. ಅಪೂರ್ವದ 4 ತಲೆಮಾರುಗಳೊಂದಿಗೆ ಇನ್ನು ತನ್ನ ತಂಗಿಯ ಮಗಳಾದ ಅಂಬಿಕಾ ಮಹಾದೇವ್ ಛತ್ರಕಿ ಶಹಾಪುರ್ ಹೇಳುವಂತೆ, ಅಂದ್ರೇ ನಂಗೆ ತುಂಬ ಇಷ್ಟ. ದೊಡ್ಡಮ್ಮನ ಬಗ್ಗೆ ಹೇಳಬೇಕಂತಂದರೆ ಒಂದೆರಡು ಮಾತುಗಳು ಸಾಧ್ಯನೇ ಇಲ್ಲ. ಯಾಕಂದರೆ ದೊಡ್ಡಮ್ಮ ಅಷ್ಟು ನಮ್ಮನ್ನೆಲ್ಲ ತುಂಬ ಪ್ರೀತಿ ಮಾಡ್ತಾರೆ. ಅವ್ರ ರಿಟೈರ್ಮೆಂಟ್ ಜೀವನ ತುಂಬ ನೆಮ್ಮದಿ ಮತ್ತು ಆರೋಗ್ಯದಿಂದ ಕೂಡಿರಲಿ ಎಂದು ಆಶಿಸ್ತೇನೆ. ರಿಟೈರ್ಮೆಂಟ್ ಆದಮೇಲೆ ಮಕ್ಕಳ ಜೊತೆ ನೆಮ್ಮದಿಯಿಂದ ಕಾಲ ಕಳೆಯಲಿ. ಯಾವಾಗಲೂ ದೊಡ್ಡಮ್ಮ ನನ್ನ ಫಸ್ಟ್ ಬರ್ಡೇ ವಿಶೇಷ ದೊಡ್ಡಮ್ಮನ ಕಡೆಯಿಂದ ಆಗಿರುತ್ತದೆ. ಯಾಕಂದರೆ ಅವ್ರು ಫಸ್ಟ್ ಎಲ್ಲರ ಬರ್ಡೇ, ಫ್ಯಾಮಿಲಿ ಎಲ್ಲರದ್ದು ಬರ್ಡೇನೇ ದೊಡ್ಡಮ್ಮನೇ ನೆನಪಿಟ್ಕೊಂಡು ಎಲ್ರಿಗೂ ಕಾಲ್ ಮಾಡಿ ವಿಶ್ ಮಾಡೋದು. ಅವಳು ನಮ್ಮ ಫ್ಯಾಮಿಲಿ ಏನೇ ತೊಂದರೆ ಇದ್ರೂ ಫಸ್ಟ್ ಕಾಲ್ ಮಾಡೋದೇ ದೊಡ್ಡಮ್ಮನಿಗೆ. ಯಾಕಂದರೆ ಅವಳು ಪ್ರತಿಯೊಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ಅವಳೇ, ದೊಡ್ಡಮ್ಮನೇ. ಯಾವಾಗಲೂ ಏನೇ ತೊಂದರೆ ಇರಲಿ, ಒಳ್ಳೇದೇ ಇರಲಿ, ಕೆಟ್ಟದೇ ಇರಲಿ, ಯಾರಿಗೂ ಫಸ್ಟ್ ಕಾಲ್ ಮಾಡೋದೇ ದೊಡ್ಡಮ್ಮ. ದೊಡ್ಡಮ್ಮ ಅಂದರೆ ನಮಗೊಂದು ಶಕ್ತಿ. ದೊಡ್ಡಮ್ಮ, ಹ್ಯಾಪಿ ರಿಟೈರ್ಮೆಂಟ್ ದಿನಗಳು, ನಿನ್ನ ಮುಂದೆ ಯಾವಾಗಲೂ ದಿನಗಳು ನಿನ್ನ ಖುಷಿಯಿಂದ ನೆಮ್ಮದಿಯಿಂದ ಕೂಡಿರಲಿ ಅಂತ ಆಶಿಸ್ತೇನೆ. ಚಂದುಬಾಯಿ ಕೆ ಕೋರೆಯವರ ಪರಿವಾರ ಹಾಗೂ ಚಿಕ್ಕ ಕುಟುಂಬ ಜೊತೆಯಲ್ಲಿ ನಾದಿನಿಯರು ತಮ್ಮ ಪತಿಯರೊಂದಿಗೆ ತನ್ನ ವಾರಗಿತ್ತಿ ಪ್ರೀತಿ ಶಿವಾನಂದ್ ಕೋಟೆಯವರು ಹೇಳುವಂತೆ, ನಮ್ಮ ಪರಿವಾರದ ಹಿರಿಯ ಸೊಸೆಯಾಗಿದ್ದ ಚಂದುಬಾಯಿ ಮಲ್ಲಿನಾಥ್ ಕೋಟೆ ಅವರು ಅವರ ವೃತ್ತಿ ಜೀವನವನ್ನು ಮುಗಿಸುತ್ತಾರೆ. ಅದರ ವೃತ್ತಿ ಜೀವನವನ್ನು ಮಕ್ಕಳಿಗೆ ತೊಂದರೆ ಆಗಬಾರದೆಂದು ನೈಟ್ ಟ್ರೈನಿಗೆ ಕುಂತು ಮಾರ್ನಿಂಗ್ ಬಂದು ಎಲ್ಲ ಫಂಕ್ಷನ್ಗೆ ಅಟೆಂಡ್ ಆಗಿ ಮತ್ತೆ ನೈಟ್ ಟ್ರೈನಿಗೆ ಕುಂತು ಸ್ಟೇಷನ್ಲಿಂದನೇ ಸ್ಕೂಲಿಗೆ ಹೋಗಿ ಮಕ್ಕಳ ವಿದ್ಯಾಭ್ಯಾಸವನ್ನು ನೋಡಿಕೊಂಡಿದ್ದಾರೆ. ಅಲ್ಲಿಂದಲೇ ಕ್ಲಾಸನ್ನು ಶುರು ಮಾಡಿದ್ದಾರೆ. ಅವರು ಭಾವನವರಿಗೆ ಹುಷಾರಿಲ್ಲದಿದ್ದಾಗ ಸತತ 3 ತಿಂಗಳು ಕಾಲ ಹಾಸ್ಪಿಟಲ್ನಿಂದನೇ ಅಪ್ ಆ್ಯಂಡ್ ಡೌನ್ ಮಾಡಿ ಅಲ್ಲಿಂದನೇ ಸ್ಕೂಲಿಗೆ ಹೋಗಿ ಮಕ್ಕಳ ವಿದ್ಯಾಭ್ಯಾಸವನ್ನು ನೋಡಿದ್ದಾರೆ. ಅವರು ಕಲಿತು ನಮ್ಮನ್ನು ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ. ಶ್ರೀಮತಿ ಕೋರೆಯವರು ತನ್ನ ಬಾಲ್ಯದ ಗೆಳತಿಯರ ನೆನಪಿನ ಬುತ್ತಿಯನ್ನು ಸದಾ ಜೊತೆಯಲ್ಲಿ ಇಟ್ಟುಕೊಂಡಿರುತ್ತಾರೆ. ಇಲ್ಲಿವರೆಗಿನ ನನ್ನ ಲೈಫ್ ಜರ್ನಿಗೆ ನೆರವಾದ ಎಲ್ಲರಿಗೂ ನಾನು ಹಾರ್ಟ್ಲಿ ಥ್ಯಾಂಕ್ಸ್ ಹೇಳಲು ಇಷ್ಟಪಡುತ್ತೇನೆ. ಕಲಬುರಗಿಯ ಗದ್ದಿಗೆ ಮಠದ ಶ್ರೀ ರೇವಣಸಿದ್ಧ ಮಹಾಸ್ವಾಮಿಗಳ ಪಾದಗಳಿಗೆ ಪಡಮುಟ್ಟು, ಬಸವೇಶ್ವರ ಶಾಲೆಯ ಮುಖ್ಯ ಗುರುಗಳಾದ ಶಿವಕುಮಾರ್ ಬಿ ಸ್ವಾಮಿಯವರು ಅನೇಕ ಸಂದರ್ಭಗಳಲ್ಲಿ ನನಗೆ ಸಲಹೆ, ಸೂಚನೆ, ಮಾರ್ಗದರ್ಶನವನ್ನು ಕೊಟ್ಟು ಪ್ರೋತ್ಸಾಹಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಆಶಾ ಟೀಚರಿಂದಲೂ ನಾನು ತುಂಬ ಕಲಿತಿದ್ದೇನೆ, ಅವರಿಗೂ ಕೂಡ ಧನ್ಯವಾದಗಳು. ಅಲ್ಲಿ ಲಲಿತಾ ಟೀಚರು, ರೇವೂರಿ ಟೀಚರು, ಶಾಂತಾ ಟೀಚರು, ಶಿವಮೂರ್ತಮ್ಮ ಟೀಚರು, ಸಾವಿತ್ರಿ ಟೀಚರು, ಟೇಂಗ್ಳಿ ಸರ್, ಸೂರ್ಯಕಾಂತ್ ಸರ್, ಹಲವಾರು ಬಿಗ್ ಸ್ಟಾಪ್ ಅದು. ಆ ಶಾಲೆಯ ಎಲ್ಲ ಗುರು ವೃಂದಕ್ಕೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಯಾಕಂದರೆ ಅವರು ಎಲ್ಲರಿಗಿಂತ ನಾನು ಕಿರಿಯಳಾದ್ದರಿಂದ ನನ್ನನ್ನು ತಮ್ಮ ಪ್ರೀತಿಯ ತಂಗಿಯಂತೆ ನೋಡಿಕೊಳ್ಳುತ್ತಿದ್ದರು. ಹಾಗಾಗಿ ನಾನು ಅವರನ್ನು ಮರೆಯುವಂತಿಲ್ಲ. ಅಲ್ಲಿಯ ಮ್ಯಾನೇಜ್ಮೆಂಟ್ ಕಮಿಟಿಯವರು ನನಗೆ ಕಾಲಕ್ಕೆ ಸಿಗುವ ಇನ್ಕ್ರಿಮೆಂಟ್ಗಳು, ಟೈಮ್ ಬಾಂಡ್ಗಳು ಎಲ್ಲವನ್ನು ಸಕಾಲಕ್ಕೆ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೊಂದು ದೊಡ್ಡ ಸೆಲ್ಯೂಟ್. ಇನ್ನು ಕಲಬುರಗಿಯಿಂದ ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೆ ಬಂದಾಗ ನಾನು ಇಲ್ಲಿಯ ಹೊಸ ವಾತಾವರಣ, ಇಲ್ಲಿ ಹೊಸ ಶಾಲೆ, ಹೊಸ ಸ್ಟಾಫು ಹೆಂಗಿರುತ್ತಪ್ಪ ಎಂಬ ಒಂದು ಆತಂಕದಲ್ಲಿ ನಾನಿದ್ದೆ. ಆದರೆ ಇಲ್ಲಿ ಬಂದು ನೋಡಿದಾಗ ಎಲ್ಲ ಶಿಕ್ಷಕರು ನನ್ನನ್ನು ಆತ್ಮೀಯತೆಯಿಂದ ಕಂಡರು. ಮೊದಲು ಸರಸ್ವತಮ್ಮ ಮೇಡಮ್ ಅವರು ಮುಖ್ಯ ಗುರುಗಳಾಗಿದ್ದರು. ಅವರು ನನ್ನನ್ನು ಖುಷಿಯಿಂದ ಪ್ರೀತಿಯಿಂದ ಬರಮಾಡಿಕೊಂಡರು. ನಂತರ ಕಾಂತಕುಮಾರಿ ಮೇಡಮ್ ಅವರು HM ಆದರು. ಅವರು ಕೂಡ ನನ್ನನ್ನು ಅರಿತು ಗೌರವದಿಂದ ಮಾತನಾಡಿಸುತ್ತಿದ್ದರು. ಆನಂತರ JN ಭಾರತಿ ಮೇಡಮ್ ಅವರು HM ಆದರು. ಅವರು ನನ್ನನ್ನು ತಮ್ಮ ತಂಗಿಯಂತೆ ನೋಡಿಕೊಂಡರು. ಹಾಗೆ ಶಾಲೆಯಲ್ಲಿ ಮುಕ್ತವಾಗಿ ಪಾಠ ಮಾಡಲು ನನಗೆ ಅವಕಾಶ ಮಾಡಿಕೊಟ್ಟರು. ನಂತರ HK ಶೈಲಾ ಮೇಡಮ್ ಅವರು HM ಆಗಿದ್ದಾರೆ. ಅವರು ನನ್ನನ್ನು ಅಕ್ಕನಂತೆ ನೋಡಿಕೊಂಡಿದ್ದಾರೆ. ಹಾಗೆ ನನ್ನ ಪಾಠ ಪ್ರವಚನಗಳನ್ನು ಗಮನಿಸಿದ ಅವರು ಉತ್ತಮ ಶಿಕ್ಷಕಿ ಎಂದು ಗೌರವಿಸಿ ಸನ್ಮಾನಿಸಿದ ಅವರಿಗೆ ನಾನು ಚಿರಋಣಿಯಾಗಿದ್ದೇನೆ. 3ನೇ ನವೆಂಬರ್ 2005 ನಾನು ಮಾರುತಿ ವಿದ್ಯಾಲಯಕ್ಕೆ
ಜಾಯ್ನ್ ಆದೆ. ಎಲ್ಲ ಶಿಕ್ಷಕ ವೃಂದಕ್ಕೂ ಸಿಬ್ಬಂದಿ ವರ್ಗಕ್ಕೂ ಈ ಸಂದರ್ಭದಲ್ಲಿ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸಲು ಇಚ್ಛಿಸುತ್ತೇನೆ. ಇನ್ನು ನಮ್ಮ ಮ್ಯಾನೇಜ್ಮೆಂಟ್ ಕಮಿಟಿಯವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು. ಹಾಗೆ ನಮ್ಮ ಆಡಳಿತ ಮಂಡಳಿ ಎಲ್ಲ ಪದಾಧಿಕಾರಿಗಳಿಗೂ ಕೋಟಿ ಕೋಟಿ ನಮನಗಳು. ಇಲ್ಲಿ ನಾನು ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ನನಗೆ ತಿಳಿದೋ ತಿಳಿಯದೆಯೋ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ನನ್ನ ಕೈಯಲ್ಲಿ ಕಲಿತಂಥ ಸಾವಿರಾರು ವಿದ್ಯಾರ್ಥಿಗಳ ಬಾಳು ಬೆಳಗಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನನಗೆ ಅನ್ನ ಕೊಟ್ಟ ಶಿಕ್ಷಣ ಇಲಾಖೆಗೆ ನಾನು ಆಭಾರಿಯಾಗಿದ್ದೇನೆ. ಇನ್ನು ನಾನು ಎಜುಕೇಷನ್ ಕಂಟಿನ್ಯೂ ಮಾಡಲು ಹಾಗೂ ಡಿಗ್ರಿ, ಮಾಸ್ಟರ್ ಡಿಗ್ರಿ, BEd ಇವೆಲ್ಲ ಮಾಡುವಾಗ ಪ್ರೋತ್ಸಾಹ ಕೊಟ್ಟಿದ್ದು ನನ್ನ ಯಜಮಾನರು. ಅವರು ಪ್ರೋತ್ಸಾಹ ಕೊಡಲಿಲ್ಲ ಅಂದರೆ ಡಿಗ್ರಿನೂ ಆಗ್ತಿರ್ಲಿಲ್ಲ, ಡಬಲ್ ಡಿಗ್ರಿನೂ ಆಗ್ತಿರಲಿಲ್ಲ, ಏನೂ ಆಗ್ತಿರಲಿಲ್ಲ. ಅದಕ್ಕಾಗಿ ಅವರಿಗೆ ನನ್ನ ಹೃದಯಾಂತರಾಳದಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇನ್ನು ಈ ಕಿರುಚಿತ್ರ ಸುಂದರವಾಗಿ ಹೊರಬರಲು ನನ್ನ ಹಿರಿಮಗ ಸಂತೋಷ್ ಹಾಗೂ ನನ್ನ ಮುದ್ದಿನ ಅಳಿಯ ಶರತ್ ಕೋರೆ ಇವರು ತುಂಬ ಶ್ರಮಿಸಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಸುಬ್ರಹ್ಮಣ್ಯ ಸರ್ ಇದನ್ನು ಸುಂದರವಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇನ್ನು ನನ್ನ ತಂಗಿಯ ಮಕ್ಕಳು, ತಮ್ಮಂದಿರು, ನನ್ನ ಮಾತಾಪಿತೃಗಳು, ನನ್ನ ಮಕ್ಕಳು, ಸೊಸೆಯಂದಿರು, ನನ್ನ ತವರು ಮನೆಯ ಎಲ್ಲ ಪರಿವಾರದವರು, ನನ್ನ ಗಂಡನ ಮನೆಯ ಎಲ್ಲ ಪರಿವಾರದವರು ಹಾಗೂ ನಮ್ಮೂರಿನ ಹಿತೈಷಿಗಳು, ನನ್ನನ್ನು ತಿದ್ದಿ ತೀಡಿ ವಿದ್ಯೆ ಕಲಿಸಿದ ಗುರುವೃಂದದವರು, ನನ್ನ ಗೆಳತಿಯರು, ನನ್ನ ಜೀವನ ಪಯಣದ ದಾರಿಯಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಜೀವನದ ಪಾಠ ಕಲಿಸಿಕೊಟ್ಟ ಎಲ್ಲರಿಗೂ ನಾನು ಶಿರವಾಗಿ ನಮಿಸುತ್ತೇನೆ. ನನ್ನ ಜೀವನ ಪಯಣದ ಈ ಪಕ್ಷಿ ನೋಟವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. 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 ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ತುಂಬಿದ ಮನೆಯವನೇ ಧರೆಯಲ್ಲಿ ನಗುವಿನ ದೊರೆಯಂತೆ. 40 ವರ್ಷಗಳ ಕಾಲ ನಮ್ಮ ಸಂಸಾರ ಜೇನುಗೂಡಿನಂತೆ ಇತ್ತು. ನಮ್ಮ ಸುಂದರವಾದ ಸಂಸಾರ ಸ್ವರ್ಗಕ್ಕೆ 3 ಗೇಣು ಅನ್ನುವಂತೆ ಇತ್ತು. ನಿಷ್ಕಲ್ಮಶ ಮನಸ್ಸುಳ್ಳ ದೇವರಂಥ ಪತಿ, ಮಾತು ಕೇಳುವ ಮುತ್ತಿನಂಥ ಮಕ್ಕಳು, ಅನುರೂಪವಾದ ಸೊಸೆಯಂದಿರು, ಪ್ರೀತಿಯ ಮಗಳು, ಬಂಗಾರದಂತಹ ಅಳಿಯ, ಮುದ್ದಾದ ಮೊಮ್ಮಕ್ಕಳೊಂದಿಗೆ ಚೆನ್ನಾಗೇ ನಡೆದಿತ್ತು. ಆದರೆ ಕಾಲಕ್ರಮೇಣ ಇವರ ಕುಟುಂಬದ ಮೇಲೆ ಯಾವ ವಕ್ರದೃಷ್ಟಿ ಬಿತ್ತೋ ತಿಳಿಯದು. ಈ ನಡುವೆ ವಿಧಿ ನಮ್ಮ ಜೀವನದಲ್ಲಿ ಆಟವಾಡಿತು. ನನ್ನ ಯಜಮಾನರು ಕಿಡ್ನಿ ವೈಫಲ್ಯದಿಂದ ಅನಾರೋಗ್ಯಕ್ಕೆ ಒಳಗಾದರು. ಚಿಕಿತ್ಸೆ ಫಲಿಸದೆ 14ನೇ ಜನವರಿ 2025ರಂದು ನಮ್ಮನ್ನು ಬಿಟ್ಟು ಹೋದರು. ಅಂದಿನಿಂದ ನಾನು ಖಿನ್ನಳಾಗಿದ್ದೇನೆ. ಈ ರೀತಿ ಈ ದುರಂತ ನಮ್ಮ ಜೀವನದಲ್ಲಿ ನಡೆಯುತ್ತದೆ ಎಂದು ನಾನು ಕನಸು ಮನಸ್ಸಲ್ಲೂ ಅಂದುಕೊಂಡಿರಲಿಲ್ಲ. ಆದರೆ ಹೀಗಾಗಿ ಹೋಯಿತು.
ಇವರ ಆನಂದಮಯವಾದ ಕುಟುಂಬವು ಎಲ್ಲರಿಗೂ ಆದರ್ಶವಾಗಿರಲಿ, ಜೇನುಗೂಡಿನಂತೆ ಆನಂದದ ಸವಿಚಿಮ್ಮುತ್ತಿರಲಿ ಎಂದು ಹೇಳುತ್ತಾ ಚಂದೂಬಾಯಿ ಕೆ ಕೋರೆ ಅವರ ಕುಟುಂಬಕ್ಕೆ ಭಗವಂತನು ಆಯುರ್ ಆರೋಗ್ಯವನ್ನು ಕೊಟ್ಟು ಸದಾ ಕಾಪಾಡಲಿ ಎಂದು ನಾವೆಲ್ಲರೂ ಕೇಳಿಕೊಳ್ಳೋಣ. ಧನ್ಯವಾದಗಳು. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.